ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ವಿಭಕ್ತ ಕುಟುಂಬಗಳು ನಶಿಸಿ ಹೋಗುತ್ತಿವೆ. ವಿಭಕ್ತ ಕುಟುಂಬಗಳ ಪದ್ಧತಿಯಲ್ಲಿ ವಯೋವೃದ್ಧ ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳಿಗೆ ಹೊರೆಯಾಗಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಹೀಗೆಯೇ ಮುಂದುವರಿದರೆ ಮುಂದಿನ ಪೀಳಿಗೆಯು ಇದನ್ನೇ ತಮ್ಮ ಜೀವನ ಶೈಲಿಯಾಗಿ ಅನುಸರಿಸುತ್ತಾರೆ. ಇದರ ಪರಿಣಾಮವನ್ನು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಎಯುಪಿ ಶಾಲೆ ಆನೆಕಲ್ಲಿನ 5ನೇ ತರಗತಿಯ ಮಕ್ಕಳು. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ಧೂಲಾ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮನೆಯಲ್ಲಿ ದಿನವೂ ಬಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಮನೆಯಲ್ಲಿ ದಿನವೂ ಬಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಚ್ಚೇನಿನನ್ಸದಿ ಕೂಡಿದುಂಟಿ ಪ್ರೀತಿ ಪರಮಾನ ಪ್ರೀತಿ ಯಜಮಾನ. ನನಗೆ ಕೆಲಸ ಸಿಕ್ಕಿತು, ನಾಳೆನೇ ಜಾಯಿನ್ ಆಗ್ತಾ ಇದ್ದೇನೆ. ಓ ಕಂಗ್ರಾಚುಲೇಷನ್ಸ್, ಒಳ್ಳೆಯ ವಿಷಯವೇ ಹೇಳಿದ್ದೆ. ಆದ್ರೆ ಅಪ್ಪ ಅಮ್ಮನ್ನು ಯಾರು ನೋಡುವುದು? ಅದೇ ನನ್ನ ಫ್ರೆಂಡ್ ಒಬ್ಳು ಒಂದು ಆಶ್ರಮದ ಬಗ್ಗೆ ಹೇಳಿದ್ದಾರೆ. ಅಲ್ಲಿ ಆದರೆ ವಯಸ್ಸಾದವರನ್ನು ನೋಡಲಿಕ್ಕೆ ಜನರಿದ್ದಾರೆ. ಬೇಡ ಬೇಡ, ಅವರು ಮನೆಯಲ್ಲೇ ಇರಲಿ. ಈ ಪ್ರಾಯದಲ್ಲಿ ಅವರನ್ನು ದೂರ ಕಳಿಸುವುದು ಸರಿಯಲ್ಲ. ಹಾಗಲ್ಲ, ನಾವು ಬೆಳಗಿನಿಂದ ಸಂಜೆವರೆಗೆ ಮನೆಯಲ್ಲಿರಲ್ಲ. ಅವರಿಗಾದರೆ ಮೆಡಿಸಿನ್ ತಗೊಳ್ಳಿಕ್ಕೆ ಕೂಡ ಗೊತ್ತಿಲ್ಲ. ಅಲ್ಲಿ ಆದರೆ ಅದಕ್ಕೆಲ್ಲ ಜನರಿದ್ದಾರೆ. ಆಯಿತು, ನೀನು ಹೇಳಿದ ಹಾಗೆ ಆಗಲಿ. ಆದರೆ ಈ ವಿಷಯವನ್ನು ಅವರಲ್ಲಿ ಹೇಗೆ ಹೇಳುವುದು? ಅಪ್ಪ ಅಮ್ಮ, ನಿಮ್ಮಲ್ಲಿ ಸ್ವಲ್ಪ ವಿಷಯ ಮಾತನಾಡಬೇಕಿತ್ತು. ಮನೆಯಲ್ಲಿ ಹೌದಮ್ಮ, ನಿಮ್ಗೆ ಗೊತ್ತಿಲ್ಲ, ನನಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮತ್ತು ಜೊತೆಗೆ ಈ ಮನೆಯನ್ನು ಮುಂದುವರಿಸಲು ನನಗೆ ಕಷ್ಟವಾಗುತ್ತಾ ಇದೆ. ಹಾಗಾಗಿ ನಾಳೆಯಿಂದ ಭವ್ಯ ಕೂಡ ಕೆಲಸಕ್ಕೆ ಹೋಗುತ್ತಿದ್ದಾಳೆ. ಹಾಗಾಗಿ ನಾವೊಂದು ನಿರ್ಧಾರ ಮಾಡಿದ್ದೇವೆ. ಏನು ಮಗ ನಿರ್ಧಾರ? ಅದು ಏನೆಂದರೆ, ನೀವು ಸ್ವಲ್ಪ ಸಮಯ ನಮ್ಮಿಂದ ದೂರವಿರುತ್ತೀರಾ? ಏನು
ಬದಿಯಲ್ಲಿ ಒಂದು ಆಶ್ರಮ ಇದೆ. ನಾವು ಇಲ್ಲೇ ಇರುತ್ತೇವೆ. ಉಪ್ಪು ಗಂಜಿ ತಿಂದುಕೊಂಡಾದರೂ ಇರುತ್ತೇವೆ. ಹೌದು ಮಗ, ನಾವು ಇಲ್ಲೇ ಇರುತ್ತೇವೆ. ಹಾಗಲ್ಲಪ್ಪ, ದರ ಸಂಜೆ ರೆಡಿಯಾಗಿರಿ. ನೋಡಿ ನಮ್ಮ ಮಗ ಎಷ್ಟು ಹೌದು ರೀ, ತುಂಬ ಬೆಳೆದು ಬಿಟ್ಟ. ಅಯ್ಯೋ ದೇವರೇ, ಯಾಕೆ ಅತ್ತು ಆರೋಗ್ಯ ಹಾಳು ಮಾಡುತ್ತಿದ್ದೀರಿ? ಆರೋಗ್ಯ ಕಾಪಾಡಿಕೊಂಡು ಏನನ್ನು ಮಾಡುವುದು ರೀ? ಯಾರಿಗೋಸ್ಕರ ಆರೋಗ್ಯ? ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೇವೆ. ನಾವು ನಮ್ಮ ಮಗನನ್ನು ಒಳ್ಳೆ ಸ್ಥಾನಕ್ಕೆ ಇರಿಸಿದ್ದೇವೆ. ಅವನಿಗೆ ನಮ್ಮ ಅಗತ್ಯ ಮುಗಿದಿದೆ. ಸರಿ, ಹೊರಡೋಣ. ಬೇಕಾದ ವಸ್ತುಗಳನ್ನು ತುಂಬಿಸಿಕೋ. ಹೊರಟು ಭೂಮಿಡಿನಾಲ್ ದಿನತ ವೇಸ ನಮ್ಮ ಜೀವನ ಮರಟು ಎತ್ತಿನ ಪಲ್ದಲಕನೆ ಏ ಪಗಾಲಿಗ ತಾಲ್ಮನ ಉರುಂಟು ಭೂಮಿಡಿನಾಲ್ ದಿನತ ವೇಸ ನಮ್ಮ ಜೀವನ. ಡೋಂಟ್ ವರಿ, ನಿಮ್ಗೆ ಇಲ್ಲಿ ಯಾವ ತೊಂದರೆ ಇಲ್ಲ. ತೊಂದರೆ ಇದ್ದರೆ ಫೋನ್ ಮಾಡಿ. ಮಕ್ಕಳನ್ನು ನೋಡಬೇಕೆಂದು ಆಸೆ, ಅವರ ಜೊತೆ ಯಾಕೆ ಹಾಗೆ ಮಕ್ಕಳಾಗಿ ಮಾಡುತ್ತೀರಮ್ಮ? ನೆಕ್ಸ್ಟ್ ಟೈಮ್ ಬರುವಾಗ ಕರೆದುಕೊಂಡು ಬರ್ತೀವಿ. ಈಗಾಗಲೇ ಲೇಟ್ ಆಯ್ತು, ಬೇಗ ಹೊರಡುವ. ನಮಸ್ಕಾರ, ನಾನು ಜೋಸಫ್, ಈ ಆಶ್ರಮದ ಸೀನಿಯರ್ ಮೆಂಬರ್. ಒಂದು ನಿಮಿಷ, ಈ ಆಶ್ರಮದ ಎಲ್ಲರನ್ನು ನಿಮಗೆ ಪರಿಚಯಿಸುತ್ತೇನೆ. ಪ್ರೇಮಾಲಯದವರು ಎಲ್ಲರೂ ಒಮ್ಮೆ ಬನ್ನಿ ಬನ್ನಿ. ಫೋನ್ ತೆಗಿಯಲ್ಲ. ಬಿಸಿ ಇದ್ದದ್ದಕ್ಕಲ್ಲ ನಿಮ್ಮನ್ನು ಇಲ್ಲಿಗೆ ಸೇರಿಸಿದ್ದದ್ದು. ಅಣ್ಣ ಹೇಳ್ಬಾರ್ದು. ಇವರು ಶಾರದಮ್ಮ, ಇವರ ಮಗ ಕಾಲ್ ಮಾಡುತ್ತಾರೆ ಎಂದು ಇವರು ಕಾಯುತ್ತಾ ಇರುತ್ತಾರೆ. ಅವರ ಮಗ ಬಿಸಿ ಇದ್ದದ್ದಕ್ಕೆ ಅವರು ಕಾಲ್ ತೆಗೆಯುವುದಿಲ್ಲ. ಇವರು ಹೆಸರು ಸ್ವಸ್ತಿಕ್. ನಿಮ್ಮ ಹೆಸರೇನು? ನಾನು ರಾಮಣ್ಣ, ರಿಟೈರ್ಡ್ ಟೀಚರ್. ಏನು ವಿದ್ಯೆ ನೋಡಿ ಈ ಸ್ಥಿತಿಗೆ ಬಂದೆ. ನೀವು ಬೇಜಾರು ಮಾಡುವುದು ಯಾಕೆ? ಇಲ್ಲಿ ಇರುವವರೆಲ್ಲರೂ ವಯಸ್ಕರೇ? ಇಲ್ಲಿರುವವರು ವಯಸ್ಕರು ಅಲ್ಲ ಅಣ್ಣ, ಇಲ್ಲಿರುವವರು ಸಮಾನ ತೊಂದರೆ ಅನುಭವಿಸುವವರು. ಏನನ್ನು ಹುಡುಕುತ್ತಿದ್ದೀರಾ? ಅಜ್ಜ ಮತ್ತು ಅಜ್ಜಿ ಕಾಣಿಸ್ತಾ ಇಲ್ಲಲ್ಲ. ನಾವು ಶಾಲೆಯಿಂದ ಬೇಗನೆ ಬಂದಿದ್ದೀವಿ. ಅಜ್ಜ ಮತ್ತು ಅಜ್ಜಿ ಇದ್ದರೆ ಕತೆ ತಿಂಡಿ ತಿನ್ನಿಸ್ತಾ ಇದ್ರು, ಕತೆ ಹೇಳ್ತಾ ಇದ್ರು. ಆದರೆ ನೀವು ಯಾವಾಗಲೂ ಬಿಸಿ. ಹೌದು ಮಕ್ಕಳೇ, ಈಗಿನ ಪರಿಸ್ಥಿತಿ ಹಾಗೆ ಇದೆ. ಅವರು ಅಲ್ಲಿ ತುಂಬಾ ಸಂತೋಷದಲ್ಲಿದ್ದಾರೆ. ನೀವು ಕಲಿತು ಒಳ್ಳೆ ಕೆಲಸಕ್ಕೆ ಸೇರಬೇಕು. ನಾವು ಕಲಿತು ಕೆಲಸಕ್ಕೆ ಸೇರಿ ನಿಮ್ಮನ್ನು ಆಶ್ರಮಕ್ಕೆ ಸೇರಿಸಬೇಕೆ? ಹೋಗಿ, ನೀವು ಆಟ ಆಡುತ್ತೀರಿ. ಭವ್ಯ, ನಾವು ಯಾಕೋ ತಪ್ಪು ಮಾಡುತ್ತಿದೆ ಅಂತ ಅನಿಸುತ್ತೆ.
ಹೌದು, ನಮ್ಮ ಮಕ್ಕಳು ಕೂಡ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಇನ್ನು ನಾವು ಸುಮ್ಮನೆ ಇದ್ದರೆ ತಪ್ಪಾಗುತ್ತದೆ. ಬಾ, ಈಗಲೇ ಹೋಗಿ ಅಪ್ಪ ಅಮ್ಮನನ್ನು ಕರೆದುಕೊಂಡು ಬರೋಣ. ಬನ್ನಿ ಹೋಗೋಣ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಲ್ಲೇ, ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ತಂದೆ ತಾಯಿಯನ್ನು